ಇಸ್ರೇಲ್ ಕಡೆಯಿಂದ ಬರ್ತಾ ಇರುವ ಸುದ್ದಿ, ಇರಾನಿನ ಅತ್ಯಂತ ಪ್ರಮುಖ ಇಬ್ಬರನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ. ಒಂದು ಬಸಿಜ್ ಅಂತ ಒಂದು ಸಂಘಟನೆ ಅಂದರೆ IRGCಯ ಭಾಗ. IRGC ಅನ್ನೋದು ಒಂದು ನೀವು ಮದರ್ ಆರ್ಗನೈಸೇಷನ್ ಅಂತ ಇಟ್ಕೊಂಡ್ರೆ ಇರಾನಿನ ಮಿಲಿಟರಿಗೆ ಅದಕ್ಕೆ ಬೇರೆ 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 ಅಂಗಗಳಿದ್ದಾವೆ. ಈಗ ಕುಡ್ಸ್ ಫೋರ್ಸ್ ಒಂದಿತ್ತು. ಕುಡ್ಸ್ ಫೋರ್ಸ್ನ ನಾಯಕನೇ ಇಸ್ರೇಲಿಗೆ ಮಾಹಿತಿದಾರನಾಗಿದ್ನ ಅಂತ ಒಂದು ಸುದ್ದಿ ಹೇಳಿದ್ವಿ ನಾವು. ಕುಡ್ಸ್ ಫೋರ್ಸ್ನ ಜವಾಬ್ದಾರಿ ಏನು? ಭಯೋತ್ಪಾದಕ ಸಂಘಟನೆಗಳನ್ನು ಸಾಕೋದು ಕುಡ್ಸ್ ಫೋರ್ಸ್ನ ಜವಾಬ್ದಾರಿ. ಹೌತಿಗಳಿಗೆ ಏನು ಬೇಕು, ಹಿಜ್ಬುಲ್ಲಾಗಳಿಗೆ ಏನು ಬೇಕು, ಹಮಾಸ್ನ ಭಯೋತ್ಪಾದಕರಿಗೆ ಏನು ಬೇಕು, ದುಡ್ಡ ವೆಪನ್ನ ಅದನ್ನು ಹೆಂಗೆ ತಲುಪಿಸೋದು, ಅದೆಲ್ಲವನ್ನು ಕುಡ್ಸ್ ಫೋರ್ಸ್ ನೋಡಿಕೊಳ್ತಿತ್ತು. ಹಾಗೆ ಬಸಿಜ್ ಅನ್ನುವಂಥ ಒಂದು ಅಂಗ, IRGCಯ ಅಂಗ, ಇದರ ನೇತೃತ್ವ ವಹಿಸಿದ್ದವನು ಗೋಲಾಂ ರೇಜಾ ಸುಲೈಮಾನಿ ಅಂತ. ಗೋಲಾಂ ರೇಜಾ ಸುಲೈಮಾನಿ. ಬಸಿಜ್ನ ಜವಾಬ್ದಾರಿ ಏನು? IRGC ಇರಾನಿನ ಹೊರಗಿನ ಶತ್ರುಗಳ ಜೊತೆ ಹೋರಾಡೋದು. IRGC ಇಸ್ರೇಲ್ ವಿರುದ್ಧ ಏನು ಮಾಡಬೇಕು, ಅಮೇರಿಕ ವಿರುದ್ಧ ಏನು ಮಾಡಬೇಕು, ಅಕ್ಕಪಕ್ಕದ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇರಾನಿನ ವಿರುದ್ಧ ಏನು ಮಾಡದೇ ಇರೋಂಗೆ ಹೆಂಗೆ ನೋಡ್ಕೊಳ್ಳೋದು, ಅದೆಲ್ಲವನ್ನು IRGC ಹ್ಯಾಂಡಲ್ ಮಾಡ್ತಾ ಇತ್ತು. IRGCಯ ಒಂದು ಅಂಗವಾದ ಬಸಿಜ್, ಅದರ ಕೆಲಸ ದೇಶದ ಒಳಗಡೆ ಅಯಾತುಲ್ಲಾ ಖಮೇನಿ ವಿರುದ್ಧ ಆಗಲಿ, ಅಯಾತುಲ್ಲಾ ಖಮೇನಿಯ ಆಡಳಿತದ ವಿರುದ್ಧವಾಗಲಿ ಯಾರೂ ಧ್ವನಿ ಎತ್ತದಂತೆ ನೋಡಿಕೊಳ್ಳುವುದು. ಯಾರೂ ಧ್ವನಿ ಎತ್ತದಂತೆ ನೋಡಿಕೊಳ್ಳೋದು ಬಸಿಜ್ನ ಕೆಲಸ. ಈ ಹಿಜಾಬ್ ಕಾರಣಕ್ಕಾಗಿ ಇರಾನಿನ ತುಂಬ ಪ್ರತಿಭಟನೆಗಳು ನಡೆದವಲ್ಲ. ಆ ಒಂದು ಹುಡುಗಿ, 22 ವರ್ಷದ ಹುಡುಗಿ, ಸರಿಯಾಗಿ ಹಿಜಾಬ್ ಧರಿಸಿರಲಿಲ್ಲ ಅನ್ನುವ ಕಾರಣಕ್ಕೆ 2022ನಲ್ಲಿ ಫೆಬ್ರವರಿ ಬಡಿದು ಕೊಂದುಬಿಟ್ರು ಆಕೆಯನ್ನು ಇರಾನಿನ ನೈತಿಕ ಪೊಲೀಸರು. ಅದಾದ ಮೇಲೆ ಇರಾನಿನಾದ್ಯಂತ ಪ್ರತಿಭಟನೆಗಳು ಶುರುವಾದವು. ಜೀವದ ಹಂಗು ತೊರೆದು ಬೀದಿಗಿಳಿದ್ರೆ ಹೆಣ್ಣುಮಕ್ಕಳು. ಬೀದಿಗಳಲ್ಲಿ ತಮ್ಮ ಹಿಜಾಬನ್ನು ತೆಗೆದು ಬೆಂಕಿ ಇಟ್ಟರು ಅವುಗಳಿಗೆ. ಇಸ್ಲಾಮಿಕ್ ನಿಯಮ, ಹೆಣ್ಣಿನ ತಲೆಗೂದಲು ಪರಪುರುಷನಿಗೆ ಕಾಣಬಾರದು ಅಂತ. ಇವರು ಹಿಜಾಬಿನ ವಿರುದ್ಧ ಪ್ರತಿಭಟನೆ ಶುರು ಮಾಡಿದರು. ಏನಂದ್ರು ಪ್ರತಿಭಟನಾಕಾರರು? ಆಯಿತು, ತಲೆಗೂದಲು ಕಾಣಬಾರದು ತಾನೇ, ನಾವು ತಲೆ ಬೋಳಿಸ್ಕೊಂಡ್ಬಿಡ್ತೀವಿ ಅಂತ ತಲೆ ಬೋಳಿಸ್ಕೊಂಡ್ಬಿಟ್ರು. ಅದೊಂಥರ ಈ ಕಾಡ್ಗಿಚ್ಚು ಹರಡ್ದಂಗೆ ಇರಾನಿನ ತುಂಬ ಹರಡಿತ್ತು ಆ ಪ್ರತಿಭಟನೆ. ಇರಾನಿನ ಯುವ ಸಮುದಾಯ ಮೊದಲು ಹೆಣ್ಮಕ್ಳು ಬೀದಿಗೆ ಬಂದರು, ಆನಂತರ ಗಂಡಸರು ಬೀದಿಗೆ ಬಂದರು ಅವ್ರನ್ನ ಬೆಂಬಲಿಸಿಕೊಂಡು. ಆ ಅಷ್ಟು ಹೋರಾಟವನ್ನು ನಿರ್ದಯವಾಗಿ ಹತ್ತಿಕ್ಕಿದ್ದು ಬಸಿಜ್ ಫೋರ್ಸ್, IRGC ಅಂಗ, ಗೋಲಾಂ ರೇಜಾ ಸುಲೈಮಾನಿ. ಹಾಗೆ ಬೀದಿಗಿಳಿದವರನ್ನು ಹುಡುಕಿ ಕೊಲ್ಲಿಸ್ಬಿಟ್ಟ. ಹುಡುಕಿ ಕೊಲ್ಲಿಸ್ತಾ ಇದ್ದ. ಈ ವರ್ಷ ಜನವರಿಯಲ್ಲೂ ಖಮೇನಿಯ ಕಟ್ಟರ್ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಇರಾನಿನ ಜನ ಬೀದಿಗಿಳಿದ್ರು. ಬೀದಿಗಳಲ್ಲಿ ಹೋರಾಟಗಳು ನಡೆದವು. ಇದೇ ಗೋಲಾಂ ರೇಜಾ ಸುಲೈಮಾನಿ ಅವರೆಲ್ಲರನ್ನೂ ನಿರ್ದಯವಾಗಿ ಮುಗಿಸಿಬಿಟ್ಟ. ಆ ನಿರ್ದಯತೆಯ ಪರಾಕಾಷ್ಠೆ ಹೆಂಗಿತ್ತು ಅಂದರೆ, ಬಸಿಜ್ ಫೋರ್ಸ್ನ ಸೈನಿಕರುಗಳೇ ಒಪ್ಕೊಳ್ಳಿಲ್ವಂತೆ. ನಮ್ಮದೇ ಹುಡುಗರು, ಇವ್ರು ನಮ್ಮ ಮುಂದೆ ಓಡಾಡ್ಕೊಂಡಿದ್ದವರು, ಇವ್ರ ಮೇಲೆ ಹೆಂಗೆ ಗುಂಡು ಹೊಡೆಯೋದು ಅಂತ. ಹೆಂಗೆ ಗುಂಡು ಹೊಡೆಯೋಣ ಇವ್ರ ಮೇಲೆ? ಈ ಸುಲೈಮಾನಿ ಇರಾಕ್ನಿಂದ ಸೈನಿಕರನ್ನು, ಪಾಕಿಸ್ತಾನದಿಂದ ಸೈನಿಕರನ್ನು ಅಕ್ರಮವಾಗಿ ಇರಾನಿನೊಳಗೆ ಕರೆಸ್ಕೊಂಡು ಅವ್ರ ಮೂಲಕ ಗುಂಡು ಹೊಡೆಸ್ತಾ. ಜನವರಿ 1 ತಿಂಗಳಲ್ಲಿ ಅಲ್ಲಿ 3,500 ಮಕ್ಕಳನ್ನು ಕೊಂದರು. 3,500 ಅಂತ ಸರ್ಕಾರ ಒಪ್ಪಿಕೊಂಡಿತ್ತು. 3,500 ಕೊಂದಿದ್ದೀವಿ ನಾವು ಅಂತ. ಹ್ಯೂಮನ್ ರೈಟ್ಸ್ ಏಜೆನ್ಸಿಗಳ ಪ್ರಕಾರ 35,000 ಮಕ್ಕಳನ್ನು ಕೊಂದಿದ್ದಾರೆ ಅಲ್ಲಿ. ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪ್ರತಿಭಟಿಸಿದವರು, ಅಯಾತುಲ್ಲಾ ಖಮೇನಿಯ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ 35,000 ಮಕ್ಕಳನ್ನು ಜನವರಿ ತಿಂಗಳಲ್ಲಿ ಹೊಡೆದು ಹಾಕಲಾಗಿದೆ ಅಂತ ಹ್ಯೂಮನ್ ರೈಟ್ಸ್ ಏಜೆನ್ಸಿಗಳು ಹೇಳ್ತವೆ. ಈತನನ್ನು ಹೊಡೆದು ಹಾಕಿದ್ದೀವಿ ಅಂತ ಈಗ ಇಸ್ರೇಲ್ ಹೇಳ್ತಾ ಇದೆ. ಅದಾಗ್ತಾ ಇದ್ದಂತೆ ತಾನು ಬದುಕಿದ್ದೀನಿ ಅಂತ ತೋರಿಸಿಕೊಳ್ಳುವುದಕ್ಕೋ ಏನೋ ಈತ ಲಾರಿಜಾನಿ ಪತ್ರ ಬರೆದಿರೋದು. ಲಾರಿಜಾನಿ ಖಮೇನಿಯ ಬಲಗೈ ಬಂಟ, ಅಯಾತುಲ್ಲಾ ಖಮೇನಿಯ ಬಲಗೈ ಬಂಟ. ಅಯಾತುಲ್ಲಾ ಖಮೇನಿ ಯು ಆರ್ ಮೈ ಡೆಪ್ಯೂಟಿ ಅಂತ ಬದುಕಿದ್ದಾಗ ಈತನನ್ನು ನೇಮಕ ಮಾಡಿದ್ದು ಲಾರಿಜಾನಿ.
ಅಯಾತುಲ್ಲಾ ಖಮೇನಿ ಹತ್ಯೆಯ ನಂತರ ಬಂದದ್ದು ಈತನದೇ ಹೆಸರು. ಈತನೇ ನೆಕ್ಸ್ಟು ಸುಪ್ರೀಂ ಲೀಡರ್ ಆಗಿಬಿಡ್ತಾನೆ ಅಂತ. ಸುಪ್ರೀಂ ಲೀಡರ್ ಆಗಲಿಲ್ಲ, ಆಗಿದ್ದು ಮೊಜ್ತಬಾ ಖಮೇನಿ. ಮೊಜ್ತಬಾ ಖಮೇನಿಗೂ ಕೂಡ ಲಾರಿಜಾನಿನೇ ಡೆಪ್ಯೂಟಿ. ಈ ಲಾರಿಜಾನಿಯನ್ನು ಮುಗಿಸಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ತಾನಿನ್ನೂ ಬದುಕಿದ್ದೇನೆ ಅನ್ನುವುದಕ್ಕೆ ಸಾಕ್ಷಿ ಕೊಡುವ ರೀತಿಯಲ್ಲಿ ಲಾರಿಜಾನಿ ಹುತಾತ್ಮ ಇದೇನು ಸೇನಾ ನೌಕಾಪಡೆ ಹುತಾತ್ಮರಾದ್ರಲ್ಲ, ಇಲ್ಲಿ ಅವರ ಭಾಷೆಯಲ್ಲಿ ಹುತಾತ್ಮರು. ಶ್ರೀಲಂಕಾ ಕಡಲಿನ ಹತ್ರ ಅಮೇರಿಕದ ಸಬ್ಮೆರಿನ್ ಹೊಡೆದಾಕ್ತಲ್ಲ, ದೇನಾ ಅಂತ ಹಡಗು, ಅದರಲ್ಲಿ ಮೃತಪಟ್ಟ ನೌಕಾಪಡೆ ಯೋಧರಿಗೆ ಶ್ರದ್ಧಾಂಜಲಿಯೊಂದನ್ನು ಟ್ವೀಟ್ ಮಾಡಿದ್ದಾನೆ. ಅಂದರೆ ಆತನ ಅಕೌಂಟ್ನಿಂದ ಟ್ವೀಟ್ ಆಗಿದೆ. ನಾನಿನ್ನೂ ಸತ್ತಿಲ್ಲ ಅಂತ ತೋರಿಸಿಕೊಳ್ಳೋದಕ್ಕಿದು ಹ್ಯಾಂಡ್ ರೈಟಿಂಗಲ್ಲಿ ಇದೆಯಂತೆ. ಹ್ಯಾಂಡ್ ರೈಟಿಂಗ್ ಕೈ ಬರಹದಲ್ಲಿದೆ ಇದು. ಐ ಆಮ್ ಸ್ಟಿಲ್ ಅಲೈವ್ ಅನ್ನುವ ರೀತಿಯಲ್ಲಿ. ಇರಾನ್ ದೇನಾ ನೌಕಾಪಡೆಯ ಹುತಾತ್ಮರಿಗೆ ಸಂತಾಪ ಸೂಚಿಸುತ್ತದೆ. ಹುತಾತ್ಮರ ನೆನಪು ಯಾವಾಗಲೂ ಇರಾನಿನ ಹೃದಯ ಭಾಗದಲ್ಲಿರುತ್ತದೆ. ಆತ್ಮೀಯ ಹುತಾತ್ಮರಿಗೆ ನಾನು ಸರ್ವಶಕ್ತ ದೇವರಿಂದ ಪ್ರಾರ್ಥಿಸುತ್ತೇನೆ. ಅಲಿ ಲಾರಿಜಾನಿ, ಇರಾನ್ ಭದ್ರತಾ ಮುಖ್ಯಸ್ಥ. ಟ್ವೀಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.